ತಾವೋ ಅನ್ನುವಂಥದ್ದು ಚೀನಾ ದೇಶದಲ್ಲಿ ಕೆಲವು ದಾರ್ಶನಿಕರು ಕಂಡರಿಸಿದಂಥ ಒಂದು ದರ್ಶನದ ಪಥ, ಒಂದು ಪರಂಪರೆ. ಅದು ಆ ಪಥದ ಮೂಲ ಪುರುಷ ಲಾವೋ ತ್ಸೆ ಅನ್ನೋದನ್ನು ಕೆಲವು ಒಪ್ತಾರೆ. ಈ ತಾವೋ ಅಂದ್ರೆ ಏನು ಅಂತ ಹೇಳೋದು ಕಷ್ಟ, ಆದ್ರೆ ಅದರ ಕಥೆಗಳ ಮೂಲಕ, ಚಾಟು ಮಾತುಗಳ ಮೂಲಕ ಅದರ ಸೌಂದರ್ಯವನ್ನ ಅನುಭವಿಸಬಹುದು ನಾವು. ಇಲ್ಲಿ ಒಂದು ಅದ್ಭುತವಾದ ಕಥೆ ಬರ್ತದೆ. ಈ ತಾವೋ ಪಂಥದಲ್ಲಿ ಬರುವಂತವನು ಜುವಾಂಗ್ ಸೆ ಅಂತ ಮಹಾಪುರುಷ. ಅವನು ಮಾತು ಬಹಳ ಹರಿತ, ಅದ್ರ ಅಷ್ಟೇ ಸ್ಪಷ್ಟ. ಯಾವಾಗಲೂ ಹಾಡ್ಕೊಂಡು ಸಂತೋಷವಾಗಿ ಇರ್ತಿದ್ದಂತೆ ಅವನು. ಆದ್ರೆ ಅವ್ರ ಮಾತು ಕೇಳಬೇಕು ಅಂತ, ಧ್ಯಾನ ಪಡ್ಕೊಳ್ಬೇಕು ಅಂತ ಸಾಕಷ್ಟು ಜನ ತರುಣರು ಅವನ ಜೊತೆಗೆ ಇರ್ತಿದ್ರು. ಒಂದ್ ದಿವಸ ಎಲ್ಲಾ ಶಿಷ್ಯರಿಗೆ ಗಾಬರಿ ಮಾಡ್ಬಿಟ್ಟ ಜುವಾಂಗ್ ಸೆ. ನಾನು ಸತ್ರೆ ನನ್ನ ದೇಹಕ್ಕೆ ಯಾವ ರೀತಿ ಸಂಸ್ಕಾರ ಮಾಡ್ತೀರಿ ಅಂತ ಕೇಳ್ಬಿಟ್ಟ. ಅವ್ರು ಮಾತಾಡಕ್ಕಾಗತ್ತಾ ಗುರುಗಳ ಬಗ್ಗೆ? ಹೇಗೆ ಅಲ್ಲ ಹೇಳಿ, ನಾನ್ ಸತ್ರೆ ಸಾಯ್ಬೇಕಲ್ಲ ಒಂದ್ ದಿವಸ, ನನ್ನ ದೇಹಕ್ಕೆ ಯಾವ ರೀತಿ ಸಂಸ್ಕಾರ ಮಾಡ್ತೀರಿ ಅಂತ ಕೇಳಿದ. ಅವ್ರು ಚಿಂತೆ ಮಾಡಿ ಮಾಡಿ ಹೇಳಿದ್ರಂತೆ, ಸ್ವಾಮಿ ನಮ್ ಗುರುಗಳು ಇದುವರೆಗೂ ಯಾವ ದೇಹನೂ ಕಂಡಿರದಂತ ಸಂಭ್ರಮದ ಅಲಂಕಾರ ಮಾಡ್ತೇವೆ. ತುಂಬಾ ಅಲಂಕಾರ ಮಾಡದಂತಹ ಬೆಳ್ಳಿ ಬಂಗಾರಗಳಲ್ಲಿ ಮಾಡದಂತ ಚಿತ್ರಗಳನ್ನು ಹಾಕಿದಂತ ಒಂದು ಮರದ ಪೆಟ್ಟಿಗೆಯಲ್ಲಿ ಇಡ್ತೇವೆ, ನಿಮ್ ಶವವನ್ನು ಇಡ್ತೇವೆ, ನೆಲವನ್ನು ಅಗದು ಆ ನೆಲದ ಮೇಲೆ ಮುತ್ತುಗಳನ್ನು ಹಾಕ್ತೇವೆ, ಹೂಗಳ ರಾಶಿ ರಾಶಿ ಹಾಕ್ತೇವೆ, ಅದ್ರ ಮೇಲೆ ನಿಮ್ ಶವ ಪೆಟ್ಟಿಗೆಯನ್ನು ಇಡ್ತೇವೆ, ಅದ್ರ ಮೇಲೆ ಮತ್ತೆ ಮುತ್ತುಗಳನ್ನು ಹಾಕಿ, ಅದ್ರ ಮೇಲೆ ಹೂಗಳನ್ನು ಹಾಕಿ ಅಮೃತ ಶಿಲೆಯಿಂದ ಸಮಾಧಿ ಕಟ್ತೇವೆ ಅಂತ ಹೇಳಿದ್ರಂತೆ ಶಿಷ್ಯರು. ಆ ಜುವಾಂಗ್ ಸೆ ಹೇಳಿದಂತೆ, ಇದೆಲ್ಲ ನನಗೆ ಬೇಡಪ್ಪ, ಆಕಾಶದ ಮೇಲೂ ಬೇಡ, ಭೂಮಿ ಕೆಳಗೂ ಬೇಡ. ಈ ಆಕಾಶ ಮತ್ತು ಭೂಮಿ ನಡುವಿರುವಂತಹ ಜಾಗನೇ ನನ್ನ ಶವಪೆಟ್ಟಿಗೆ ಇದ್ದ ಹಾಗೆ. ಸೂರ್ಯ ಚಂದ್ರ ಇದ್ದಾರಲ್ಲ, ಥಳ ಹೊಳೆಯುತ್ತ ನಕ್ಷತ್ರ ಇದ್ದಾವಲ್ಲ, ಅವೇ ನನ್ನ ಶವಪೆಟ್ಟಿಗೆ ಮೇಲೆ ಇರುವಂತ ಅಲಂಕಾರಗಳು. ಈಗ ನನ್ನ ಸಂಸ್ಕಾರ ಮಾಡಿ ಅಂತ ಹೇಳಿದಂತೆ. ಒಬ್ಬ ಶಿಷ್ಯ ಹೇಳಿದಂತೆ, ಅದ್ ಹೆಂಗ್ ಮಾಡೋಕ್ ಸಾಧ್ಯ? ಈ ಹದ್ದುಗಳು ನಿಮ್ ದೇಹನ ಹಾಗೆ ಭೂಮಿ ಮೇಲೆ ಎಸೆದು ಬಿಟ್ರೆ ಹದ್ದುಗಳು ಪ್ರಾಣಿಗಳು ಬಂದು ನಿಮ್ ದೇಹ ಕುಕ್ಕಿ ಕುಕ್ಕಿ ತಿಂತಾವಲ್ಲ, ಸರಿನಾ ಅಂತ ಕೇಳಿದ್ರಂತೆ. ಜುವಾಂಗ್ ಸೆ ಹೇಳಿದ, ಅಲ್ಲಪ್ಪ, ನನ್ನ ಹೆಣ ಭೂಮಿ ಮೇಲಿದ್ರೆ ಪ್ರಾಣಿ ಪಕ್ಷಿ ತಿಂತವೆ, ನೆಲದ ಒಳಗಿದ್ರೆ ಇರುವೆ ಗೆದ್ಲಿ ತಿಂತವೆ, ನೀವ್ ಯಾಕೆ ಇರುವೆ ಗೆದ್ದೆಗಳ ಪರವಾಗಿ ನಿಂತ್ಕೊಂಡು ಪ್ರಾಣಿ ಪಕ್ಷಿಗಳಿಗೆ ಆಹಾರ ತಪ್ಪಿಸ್ತೀರಿ ಅಂತ ಕೇಳಿದಂತೆ. ಅವನು ಎಷ್ಟು ಜ್ಞಾನಿ ಅಂದ್ರೆ, ಚೌ ದೇಶದ ರಾಜ ಜುವಾಂಗ್ ಸೆ ಬಂದು ಅವನ ಜ್ಞಾನ ಮೆಚ್ಚಿಕೊಂಡು ನನ್ನ ದೇಶದ ಪ್ರಧಾನ ಮಂತ್ರಿ ಆಗು ಅಂತ ಕೇಳಿದ್ದಂತೆ. ಇವನು ಕೇಳ್ತಾ ಇದ್ದ ಜುವಾಂಗ್ ಸೆ. 1000 ಬಂಗಾರದ ನಾಣ್ಯಗಳನ್ನು ತಕ್ಷಣ ಕೊಡ್ತೇನೆ, ಅದಲ್ಲದೆ ಪ್ರತಿ ತಿಂಗಳು ನಿನಗೆ 100 ಬಂಗಾರದ ನಾಣ್ಯಗಳನ್ನು ಸಂಬಳ ಕೊಡ್ತೇನೆ ಅಂತ ರಾಜ ಹೇಳ್ದ. ಅದಕ್ಕೆ ಜುವಾಂಗ್ ಸೆ ನಕ್ ಹೇಳಿದಂತೆ, ರಾಜರೇ, ನನಗೆ ಬಂಗಾರದ ನಾಣ್ಯದ ಬೆಲೆನೂ ಗೊತ್ತಿದೆ, ಪ್ರಧಾನಮಂತ್ರಿ ಸ್ಥಾನ ಮರ್ಯಾದೆನೂ ಗೊತ್ತಿದೆ ಅಂತ ಹೇಳಿದಂತೆ. ನಿಮ್ಗೊಂದಿದು ಗೊತ್ತಾ? ಒಂದು ಗೂಳಿನ ಬಲಿ ಕೊಡ್ತಾರೆ. ಹೌದು, ಕೊಡ್ತಾರೆ. ಕೊಡುವಾಗ ಅದಕ್ಕೆ ಅಲಂಕಾರ ಮಾಡ್ತಾರೆ, ನೋಡಿದ್ದೀರಾ? ಹೌದೌದು, ಅದಕ್ಕೆಲ್ಲ ಚೆನ್ನಾಗಿ ಆಹಾರ ಕೊಟ್ಟು ಚೆನ್ನಾಗಿ ಮಾಡ್ತಾರೆ. ಅದು ಕೊಡುವಂತ ಆಹಾರ, ಬಲಿ ಕೊಡುವ ಮೊದಲಿರುವಂತಹ ಗೌರವ, ಸಂಭ್ರಮ ಅದ್ಭುತವಾದದ್ದು. ಆದ್ರೆ ಅಕಸ್ಮಾತ್ ಆ ಗೂಳಿಗೆ ತಾನು ಗೊತ್ತಾಗಿದ್ದು ಈ ಅಲಂಕಾರ ಮಾಡ್ತಿರೋದು ಬಲಿ ಕೊಡೋದಕ್ಕೆ ಅಂತ ಗೊತ್ತಾಗಿದ್ರೆ ಅದು ದೇವರನ್ನು ಬೇಡ್ಕೊಳ್ತಾ ಇತ್ತು. ಭಗವಂತ, ನಾನು ಯಾಕಪ್ಪ ಗೂಳಿ ಮಾಡಿದೆ? ಯಾರಿಗೂ ಕಣ್ಣಿಗೆ ಬೀಳದಂತ ಒಂದು ಪುಟ್ಟ ಹಂದಿಯಾಗಿ ಹುಟ್ಟಿದ್ರು ಸಾಕಾಗಿತ್ತಲ್ಲ, ಬದುಕೊಳ್ತಿದ್ದೆ ಅಂತ ಬಯಸತ್ತಂತೆ. ಅದಕ್ಕೆ ಮಹಾರಾಜ, ನಾನು ಬಲಿಗೆ ಕೊಡುವಂತಹ ಗೂಳಿ ಆಗಲಾರೆ, ದಯವಿಟ್ಟು ನಾನು ಬಿಟ್ಬಿಡಿ, ರಾಜಾಶ್ರಯ ಬೇಡ ಅಂದ್ಬಿಟ್ಟ. ಇಂಥ ಮಹಾತ್ಮ ಜುವಾಂಗ್ ಸೆ. ರಾಜಾಶ್ರಯವನ್ನ, ಹಣವನ್ನ, ಪ್ರತಿಷ್ಠೆಯನ್ನು ನಿರಾಕರಿಸಿದಂತ ಜುವಾಂಗ್ ಸೆ ಅಮರನಾಗಿ ಹೋದ. ಅವನಿಗೆ ಮಂತ್ರಿ ಪದವಿ ಕೊಡಬಂದಂತ ರಾಜ ಜನರ ಮನಸ್ಸಿಂದ ಮರೆಯಾಗಿ ಹೋದ. ಸ್ನೇಹಿತರೆ, ಇದನ್ನ ಸ್ಪಷ್ಟವಾಗಿ ನೆನಪಿಡಬೇಕು ಅನ್ಸುತ್ತೆ. ಮನುಷ್ಯ ಶಾಶ್ವತತೆಯನ್ನು ಪಡೆಯುವುದು ಅಧಿಕಾರದಿಂದ ಅಲ್ಲ, ದರ್ಪದಿಂದ ಅಲ್ಲ, ಹಣದಿಂದ ಅಲ್ಲ, ಕೇವಲ ಜ್ಞಾನದಿಂದ ಮತ್ತು ಪ್ರೀತಿಯಿಂದ. ಈ ಶಾಶ್ವತ ಸತ್ಯವನ್ನ ಮೇಲಿನ ಮೇಲೆ ನಮಗೆ ನೆನಪಿಸೋದಕ್ಕೆ ಜುವಾಂಗ್ ಸೇನ್ ಅಂತವ್ರು ಆಗಾಗ ಬರಬೇಕು. ಅವ್ರು ಬರದೇ ಹೋದ್ರು ಅಂಥವ್ರು ನಾವು ನೆನೆಸ್ಕೊಳ್ಬೇಕು. ಇದರ ಜೀವನ ಸಣ್ಣದಾಗಿ ಹೋಗುತ್ತೆ, ಹಾಗಾಗೋಕೆ ಅವಕಾಶ ಕೊಡಬಾರದು. ದೊಡ್ಡ ಜೀವನ ಭಗವಂತನ ಕಾಣಿಕೆ ಇದು. ಸಣ್ಣದು ಕಳೆದು ಹೋಗೋದು ಬೇಡ. ಶಾಶ್ವತೆ ದೊರಕುವಂತ ಧ್ಯಾನ, ಪ್ರೀತಿಯನ್ನ ಬೆನ್ನಟ್ಟಿ ಹೋಗೋಣ.